ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ. ಮೋದಿ ಕೇರ್ ಈ ಹೆಸರನ್ನ ನೀವು ಕೇಳಿರ್ತೀರಾ. ಈಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮೋದಿ ಕೇರ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಮೋದಿ ಕೇರ್ ಅಂದರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಚೈನ್ ಲಿಂಕ್ ಅಂತ ತಿಳ್ಕೊಂಡಿದ್ದೀರಾ. ಈ ಬಿಸ್ನೆಸ್ ನಾನು ಮಾಡಬೇಕಂದ್ರೆ ಫಸ್ಟ್ ನಾನು ಜಾಯ್ನ್ ಆಗಬೇಕು. ನನ್ನ ಕೆಳಗಡೆ ಹೀಗೆ 3-4 ಜನ ಜಾಯ್ನ್ ಮಾಡ್ತಾ ಹೋಗಬೇಕು. ಅವ್ರ ಕೆಳಗಡೆ ಕೂಡ ಜಾಯ್ನ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಹೋಗಬೇಕು. ಈ ಥರ ಮೋದಿ ಕೇರ್ ಪ್ಲಾನ್ ಇದೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಅಫ್ಕೋರ್ಸ್ ನಿಜ, ಮೋದಿ ಕೇರ್ ಪ್ಲಾನ್ ಏನು ಅಂತ ತಿಳ್ಕೋಬೇಕು, ಮೋದಿ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅಂತ ತಿಳ್ಕೋಬೇಕು, ನಮಗೆ ಬೆನಿಫಿಟ್ ಹೇಗೆ ಬರುತ್ತೆ ಅಂತ ತಿಳ್ಕೋಬೇಕು. ಅದನ್ನು ನಮ್ಮ ಸ್ನೇಹಿತರಿಗೆ, ನಮ್ಮ ನೈಬರ್ಸ್ಗೆ, ನಮ್ಮ ಜೊತೆ ವರ್ಕ್ ಮಾಡೋವಂಥವ್ರಿಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಪರಿಚಯ ಮಾಡ್ಕೋಬೇಕು. ಆದರೆ ಕೆಲವರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂದರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ಮೋದಿ ಬಿಸ್ನೆಸ್ ಮಾಡಬೇಕಾ, ನಾನು ಬೇಕಾದ್ರೆ ಒಂದು 10,000 ರೂಪಾಯಿ ದುಡ್ಡು ಹಾಕ್ಬಿಡ್ತೀನಿ, 10,000 ರೂಪಾಯಿ ದುಡ್ಡು ಹಾಕ್ತೀನಿ, 10,000 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ಬಿಡ್ತೀನಿ. ಆದರೆ ನನ್ನ ಕೈಲಿ ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ, ನಾನು ಇನ್ನೊಬ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಈ ಥರ ಕೂಡ ಥಿಂಕ್ ಮಾಡುವಂಥ ಒಂದಷ್ಟು ಜನ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಏನು ಸಜೆಷನ್ ಮಾಡ್ತೀನಿ ಅಂದರೆ, ಮೋದಿ ಕೇರ್ಗೆ ಜಾಯಿನ್ ಆಗಿ ದಯವಿಟ್ಟು. ಆದರೆ ನೀವು ಇನ್ನೊಬ್ರಿಗೆ ಹೇಳೋಕೆ ಹೋಗ್ಬಿಡಿ. ಇನ್ನೊಬ್ರ ಹತ್ರ ಕನ್ವಿನ್ಸ್ ಮಾಡಿ, ಇನ್ನೊಬ್ರ ಹತ್ರ ಡೀಟೇಲ್ ಹೇಳಿ ಅವ್ರನ್ನ ಜಾಯಿನ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನೀವೇ ಸೆಲ್ಫ್ ಮೋದಿ ಕೇರ್ ಬಿಸ್ನೆಸ್ ಮಾಡ್ಬೋದು. ಹಿಂಗೆ ಸೆಲ್ಫ್ ಪ್ಲಾನ್ ಕೂಡ ಇದೆ ಮೋದಿ ಕೇರ್ಲಿ. ಬೇರೆ ಯಾರಿಗೂ ಸಜೆಷನ್ ಮಾಡದೆ ಸ್ವತಃ ನಾವೇ ಯೂಸ್ ಮಾಡ್ತಾ ಹೋಗ್ಬೋದು. ಸೆಲ್ಫ್ ಯೂಸ್ ಮಾಡೋದ್ರಿಂದ ಕೂಡ ಮೋದಿ ಕೇರ್ಲಿ ತುಂಬಾ ಪ್ರಾಫಿಟ್ ಇದೆ ಸ್ನೇಹಿತರೆ. ಆ ಸೆಲ್ಫ್ ಯೂಸ್ ಪ್ರಾಫಿಟ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಓಕೆ, ಮೋದಿ ಕೇರ್ ಅನ್ನೋದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ. ಮೋದಿ ಕೇರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸಿಗುತ್ತೆ. ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡೋ ಪ್ರತಿ ಪ್ರಾಡಕ್ಟ್ ಸಿಗುತ್ತೆ. ಆ ಪ್ರತಿ ಪ್ರಾಡಕ್ಟ್ ಕೂಡ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ, ಆಡ್ಸ್ ಇರಲ್ಲ. ಹಾಗಾಗಿ ತುಂಬ ಹೈ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ನಾವು ಪ್ರತಿನಿತ್ಯ ಡೈಲಿ ನಾವು ಅದನ್ನ ಯೂಸ್ ಮಾಡ್ತಾ ಹೋಗೋಣ. ಏನೇನೆಲ್ಲ ಯೂಸ್ ಮಾಡ್ಬೋದು, ಏನೇನೆಲ್ಲ ಕೊಂಡ್ಕೊಳ್ಬೋದು ಅಂದರೆ ನೋಡ್ಬೋದು. ನಮ್ಮಲ್ಲಿ ಪೇಸ್ಟ್ ಇದೆ, 62 ರುಪೀಸ್ ಸಿಗುತ್ತೆ. ನಮ್ಮಲ್ಲಿ ಸೋಪ್ ಇದೆ, 160 ರುಪೀಸ್ ಇದೆ. ಕೊಕೊನಟ್ ಆಯಿಲ್ ಇದೆ, 500 ml, ಜಸ್ಟ್ 200 ರುಪೀಸ್ ಇದೆ. ಸ್ಟೆರಿ ಕ್ಲೀನ್ ಅಂದರೆ ನೆಲ ಕ್ಲೀನ್ ಮಾಡುವಂಥದ್ದು, ಹೌದಲ್ವಾ, 250 ml, ಅದು 96 ರುಪೀಸ್ ಇದೆ. ಅದೇ ಥರ ಪಾತ್ರೆ ತೊಳೆಯುವಂಥ ವಾಶ್ಮೆಟ್ ಇದೆ, 143 ರುಪೀಸ್ಗೆ 1 kg ಬರುತ್ತೆ. ಹಾಗೆ ಆಯಿಲ್ ಇದೆ, ಕುಕಿಂಗ್ ಆಯಿಲ್ 165 ರುಪೀಸ್ ಇದೆ. ಅಟ್ಲೀಸ್ಟ್ ಒಂದು ಮನೆಗೆ 3 ದಿನಕ್ಕೆ, ಒಂದು ತಿಂಗಳಿಗೆ 3 ಲೀಟರ್ ಬೇಕಾಗುತ್ತೆ. 495 ರೂಪಾಯಿ ಬರ್ತೀನಿ. ನೀವು ತುಪ್ಪ ಮನೇಲಿ ಯೂಸ್ ಮಾಡ್ತೀನ. ಸೊ ನಮ್ಮ ಮೋದಿ ಕೇರ್ ತುಪ್ಪ ಕೂಡ ತುಂಬ ಚೆನ್ನಾಗಿದೆ. ಗೀ 1 kgಗೆ 615 ರೂಪಾಯಿ ಇದೆ. ಅದೇ ಥರ ಬಾಡಿ ಟಾಲ್ಕ್ ಪೌಡರ್ ಒಂದು 60 ರುಪೀಸ್ ಇದೆ. ನೀವೆಲ್ಲ ಕಾಮನ್ ಆಗಿ ಕೇಳಿರ್ತೀರ ನೋನಿ ತುಂಬ ಬೆಸ್ಟ್ ಅಂತ. ಎಲ್ಲ ರೀತಿ ನೋನಿ ಕೇಳಿರ್ತೀರ, ಹೌದಲ್ವಾ. ನೋನಿ ಬಂದ್ಬಿಟ್ಟು ಹೊರಗಡೆ ಮಾರ್ಕೆಟಲ್ಲಿ 1 ಲೀಟರ್ಗೆ 1300 ರೂಪಾಯಿ ಇದೆ ಮಾರ್ಕೆಟ್ ರೇಟ್. ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಆದರೆ ನಮ್ಮಲ್ಲಿ ಕಾನ್ಸಂಟ್ರೇಟೆಡ್ ನೋನಿ, ಪ್ಯೂರ್ ನೋನಿ ಜಸ್ಟ್ 465 ರೂಪಾಯಿ ಸಿಗುತ್ತೆ. ನಾನು MRP ರೇಟ್ ಹೇಳ್ತಾ ಇಲ್ಲ, ನಮಗೆ ಸಿಗುವಂಥ ಡೈರೆಕ್ಟ್ ರೇಟ್ ಹೇಳ್ತಾ ಇದೆ. ಅದೇ ಥರ ಟಾಯ್ಲೆಟ್ ಕ್ಲೀನರ್ ಅಂತ ಬಂದಾಗ 142 ರೂಪಾಯಿ ಇದೆ. ಶಾಂಪೂಸ್ ಅಂತ ಬಂದಾಗ ತುಂಬ ಒಳ್ಳೆ ಕ್ವಾಲಿಟಿ ಶಾಂಪೂಸ್ ಇದೆ. ನಿಮ್ಗೆ ಯಾವ ಥರ ಬೇಕಾದ್ರೂ ತಗೋಬೋದು. ಒಂದು ನಿಯರ್ ಬೈ 100 ಅಥವಾ 200 ರೇಂಜ್ ಆಗ್ಬೋದು. ಈ ಥರ ಡೈಲಿ ಯೂಸ್ ಮಾಡುವಂಥ ಪ್ರತಿ ಪ್ರಾಡಕ್ಟ್ ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಸಾಕಷ್ಟಿದೆ. ಹೆಣ್ಮಕ್ಳು ಯೂಸ್ ಮಾಡುವಂತಹ ಪ್ಯಾಡ್ಸ್ ಇರ್ಬೋದು, ಹಾಗೆ ಬೇರೆ ಮೇಕಪ್ ಸೆಟ್ ಆಗಿರ್ಬೋದು, ಸ್ಕಿನ್ ಕೇರ್ಸ್ ಆಗಿರ್ಬೋದು. ಇನ್ನು ಕೆಲವು ಸಲ ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡುವಂಥ ಪ್ರತಿ ಪ್ರಾಡಕ್ಟ್, ಹಳದಿ ಪೌಡ್ರು, ಖಾರದ ಪುಡಿ, ಹಸಿಮೆಣಸಿಕಾಯಿ ಪುಡಿ, ಈ ಥರ ಪ್ರತಿ ಪ್ರಾಡಕ್ಟ್ ಇದೆ. ನಮಗೆ ಯಾವ್ದು ಬೇಕು ಅನ್ನೋದು ಒಂದು ಲೀಸ್ಟ್ ಮಾಡಿಕೊಂಡು ತಗೊಳ್ಬೋದು. ಅಟ್ಲೀಸ್ಟ್ ನೀವು ಎಷ್ಟು ತಗೊಳ್ಳಿ ಅಂದರೆ ಒಂದು 3000 ರುಪೀಸಿಗೆ ತಗೊಳ್ಳಿ ಅಂತ ಹೇಳ್ತಾ ಇರೋದು. 3000 ರೂಪಾಯಿಗೆ ಪ್ರತಿಯೊಬ್ಬರು ಒಂದು ತಿಂಗಳಿಗೆ ಒಂದಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಆದರೆ ನೀವು ಮೋದಿ ಕೇರ್ಗೆ ಸೇರಿಕೊಂಡು ಯಾವುದೇ ನೆಟ್ವರ್ಕ್ ಅಥವಾ ಚೈನ್ ಲಿಂಕ್ನ ಮಾಡದೆ, ಇನ್ನೊಬ್ಬರ ಹತ್ರ ಹೋಗಿ ಸಜೆಷನ್ ಮಾಡದೆ, ನೀವು ಹಣನ 10,000 ರೂಪಾಯಿ ಕಟ್ಟಲೆ 15,000 ರೂಪಾಯಿ ಇನ್ವೆಸ್ಟ್ ಮಾಡಿ ಕೈ ಬಿಡೋದ್ರ ಬದಲು ಮೋದಿ ಕೇರ್ಗೆ ಸೇರಿಕೊಂಡು ಸೆಲ್ಫ್ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಅಗತ್ಯ ಬೀಳುವಂಥ ಪ್ರತಿ ವಸ್ತುನು ಇಲ್ಲಿ ಕೊಂಡ್ಕೊಳ್ತಾ ಬನ್ನಿ. ಟೂತ್ ಬ್ರಷ್ ಇದೆ, ಟೂತ್ ಪೇಸ್ಟ್ಸ್ ಇದೆ, ಸೋಪ್ಸ್ ಇದೆ, ಸ್ಕಿನ್ ಕೇರ್ಸ್ ಇದಾವೆ, ಸಾಕಷ್ಟು ಪ್ರಾಡಕ್ಟ್ಸ್ ಇದಾವೆ. ಏನು ಪ್ರಾಡಕ್ಟ್ಸ್ ಇದೆ ಅಂತ ನೋಡ್ಬಿಟ್ಟು ನಿಮಗೆ ಬೇಕಾಗಿರುವಂಥ 3,000 ರೂಪಾಯಿ ಸಾಮಾನು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ತಗೊಳ್ತಾ ಹೋಗಿ. ಇದರಿಂದ ಏನು ಅನುಕೂಲ ಹೇಳ್ತೀನಿ ಸ್ನೇಹಿತರೆ. ಸೊ ಕಂಟಿನ್ಯೂಸ್ ಆಗಿ ನೀವು 3,000 ರೂಪಾಯಿ ಪ್ರಾಡಕ್ಟ್ನ ಮೋದಿ ಕೇರಲ್ಲಿ ತಗೊಂಡ್ರೆ, ಮೊದಲನೇ ತಿಂಗಳು ತೊಗೊಂಡಿದ್ದೀರಾ, 3,000 ರೂಪಾಯಿ ತೊಗೊಂಡಿದ್ದೀರಾ. ಓಕೆ, 2ನೇ ತಿಂಗಳಲ್ಲಿ ಕೂಡ 3,000 ರೂಪಾಯಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 3ನೇ ತಿಂಗಳಲ್ಲಿ ಕೂಡ 3,000 ರೂಪಾಯಿ ಸಾಮಾನು ತೊಗೊಂಡ್ರಿ. 4, 5ನೇ ತಿಂಗಳು, ಹಾಗೆ 6ನೇ ತಿಂಗಳಲ್ಲಿ ಕೂಡ 3,000 ರೂಪಾಯಿ ಸಾಮಾನು ತೊಗೊಂಡಿದ್ದೀರಾ. ಸರಿ, ಇದರಿಂದ ನಮ್ಗೇನು ಪ್ರಾಫಿಟ್ ಆಗುತ್ತೆ? ಮೊದಲನೇದಾಗಿ ನಮ್ಮ
ಕಂಪ್ನಿಯಲ್ಲಿ ನೀವು ಎಷ್ಟೇ ಪ್ರಾಡಕ್ಟ್ಸ್ ತಗೊಂಡ್ರೆ ಅದಕ್ಕೆ ಫ್ರೀ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ರೀಪರ್ಚೇಸ್ ಆಫರ್ ಅಂತ ಕರಿತೀವಿ. ಫ್ರೀ ಪ್ರಾಡಕ್ಟ್ಸ್. ಸರಿ, ಫ್ರೀ ಪ್ರಾಡಕ್ಟ್ಸ್ 1000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರು ಕೂಡ ನಿಮಗೆ 100 ಇಂದ 120 ರೂಪೀಸ್ವರೆಗೂ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. 2000 ರೂಪೀಸ್ ಪ್ರಾಡಕ್ಟ್ ಅಂದರೆ 220 ರೂಪೀಸ್ ಅಥವಾ 230 ರೂಪೀಸ್ ಬೆಲೆ ಬಾಳುವಂಥ ಪ್ರಾಡಕ್ಟ್ ಫ್ರೀ ಬರುತ್ತೆ. ಅದೇ ನೀವು 3000 ರೂಪೀಸ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಇವತ್ತಿನ ಫ್ರೀ ಪ್ರಾಡಕ್ಟ್ ಬಂದ್ಬಿಟ್ಟು 410 ರೂಪಾಯಿ ಬೆಲೆ ಬಾಳುವಂಥ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಸಿಗುತ್ತೆ. ಸೊ ಪ್ರತಿ ಸಲ ಅಟ್ಲೀಸ್ಟ್ ಅದು 3000 ರೂಪೀಸ್ಗೆ ನಿಮಗೆ 350ರಿಂದ 410 ರೂಪಾಯಿ ಬೆಲೆ ಬಾಳುವಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಪ್ರತಿ ಸಲ ನಿಮಗೆ 410 ರೂಪಾಯಿ ಬೆಲೆ ಬಾಳುವಂಥ ಒಂದು ಫ್ರೀ ಪ್ರಾಡಕ್ಟ್ ಸಿಕ್ತು. ಸರಿ ಸ್ನೇಹಿತರೆ, ಮತ್ತೆ ನಿಮಗೆ ಗೊತ್ತು ಮೋದಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದಾಗಿ ನಮಗೆ ಕಮಿಷನ್ ಸಿಗುತ್ತೆ, ಬೋನಸ್ ಸಿಗುತ್ತೆ, ಇದು ಗೊತ್ತಿದೆಯಲ್ವಾ. ಸೊ ಆ ಥರ ಕೂಡ ನಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಬೋನಸ್. ಸರಿ, ಬೋನಸ್ ಎಷ್ಟು ಸಿಗುತ್ತೆ? ಇನಿಷಿಯಲಿ ಪ್ರತಿಯೊಬ್ಬರಿಗೂ ಕೂಡ ಬೋನಸ್ 7% ಸಿಗುತ್ತೆ. 7% ನಿಮಗೆ ಗೊತ್ತು, 3000 ರೂಪೀಸ್ ಪರ್ಚೇಸ್ ಮಾಡಿದಾಗ ಇದಕ್ಕೆ BV ಅಂತ ಇರುತ್ತೆ. ಆನ್ ದಿ ಬೇಸಿಸ್ ಆಫ್ BV ನಮಗೆ 3000 ರೂಪೀಸ್ಗೆ 7% ಪ್ರಕಾರ 105 ರೂಪೀಸ್, 105 ರೂಪಾಯಿ ನಮಗೆ ಬೋನಸ್ ಸಿಗುತ್ತೆ. ಸರಿ, ಕಂಟಿನ್ಯೂಸ್ ಆಗಿ 105 ರೂಪಾಯಿ ಬೋನಸ್ ಪ್ರತಿ ತಿಂಗಳು ಬರ್ತಾ ಇದೆ ನಿಮಗೆ. 7% ಪ್ರಕಾರ 105 ರೂಪಾಯಿ ಬೋನಸ್ ಬರ್ತಾ ಇದೆ. 3ನೇ ತಿಂಗಳು ಕೂಡ 105 ರೂಪಾಯಿ ಬೋನಸ್ ಬಂತು. 4ನೇ ತಿಂಗಳು, 5ನೇ ತಿಂಗಳು ಕೂಡ ನಿಮಗೆ 105 ರೂಪಾಯಿ ಬೋನಸ್ ಬಂತು. ಆದರೆ 6ನೇ ತಿಂಗಳಲ್ಲಿ ನಿಮಗೆ, ನೀವು 6ನೇ ತಿಂಗಳಲ್ಲಿ ಆಲ್ರೆಡಿ ನೋಡಿ 5 ತಿಂಗಳು 3000 ರೂಪೀಸ್ ಪರ್ಚೇಸ್ ಮಾಡಿದ್ರಿಂದಾಗಿ 5 3 15,000 ರೂಪಾಯಿ ಮೇಲ್ಗಡೆ ಪರ್ಚೇಸ್ ಮಾಡೋದ್ರಿಂದಾಗಿ ನಿಮ್ಮ ಪರ್ಸೆಂಟೇಜ್ ಇಲ್ಲಿ 10% ಆಗಿ ಇನ್ಕ್ರೀಸ್ ಆಗುತ್ತೆ. 6ನೇ ತಿಂಗಳಿಂದ ನಿಮಗೆ ನೀವು ತಗೊಳ್ಳೋ 3,000 ರೂಪಾಯಿ ಪ್ರಾಡಕ್ಟ್ಗೆ 410 ರೂಪಾಯಿ ಪ್ರಾಡಕ್ಟ್ ಫ್ರೀ ಬಂದು 10% ಪ್ರಕಾರ 150 ರೂಪಾಯಿ ಕಮಿಷನ್ ಬರುತ್ತೆ. ಇದು 6 ಮಂತ್ಸ್ ಕಂಟಿನ್ಯೂಸ್ ನೀವು ತಗೊಂಡಿದ್ದಕ್ಕೆ ನಿಮಗೆ 1 ಮಂತ್ ಫ್ರೀ ಪ್ರಾಡಕ್ಟ್ಸ್ ಬರುತ್ತೆ. 1 ಮಂತ್ ಫ್ರೀ ಪ್ರಾಡಕ್ಟ್ಸ್ ಅಂದರೆ 6 ತಿಂಗಳು ಕಂಟಿನ್ಯೂಸ್ ಆಗಿ 3,000 ಪ್ರಾಡಕ್ಟ್ ತಗೊಂಡಿರೋದ್ರಿಂದಾಗಿ 1 ತಿಂಗಳು 7th ಮಂತ್ ನಿಮಗೆ ಲಾಯಲ್ಟಿ ಮಂತ್ ಅಂತ 3,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಸಿಗುತ್ತೆ. ಸೊ ಯಾವುದೇ ಅಂಗಡಿಗಳಲ್ಲಾಗಿರ್ಬೋದು, ಎಂಥ ಮಾಲಲ್ಲಾಗಿರ್ಬೋದು, ಕಂಟಿನ್ಯೂಸ್ ಆಗಿ ನೀವು ತಗೊಳ್ತಾ ಇದ್ದೀರಾ ಅಂದರೆ 1 ತಿಂಗಳು ಕೂಡ ಅವರು ಫ್ರೀ ಕೊಡಲ್ಲ. ಹೆಚ್ಚು ಅಂದರೆ 10% 15% ಕಮಿಷನ್ ಕೊಡ್ಬೋದು. ಆದರೆ ಇಲ್ಲಿ 6 ತಿಂಗಳು ತಗೊಂಡಕ್ಕೆ 3 ತಿಂಗಳು ಫ್ರೀ ಆಗಿ ಕೊಡ್ತಾರೆ. ಸರಿ, ಮುಂದೆ ಬರೋಣ. ಇದನ್ನೇ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಏನಾಗ್ಬೋದು ನೋಡೋಣ. 7th ಮಂತ್, 8th ಮಂತ್, 9th, 10, 11, 12 ಪ್ರತಿ ತಿಂಗಳು ಮತ್ತೆ 3 ಸಾವಿರನೇ ತಗೊಳ್ತಾ ಇದ್ದೀರಾ. ಜಾಸ್ತಿ ಮಾಡಿಲ್ಲ ನೀವು, 3 ಸಾವಿರ, 3000. ಓಕೆ, ಮತ್ತೆ ನೀವು 6 ತಿಂಗಳು ತಗೊಂಡು ಮತ್ತೊಂದು ತಿಂಗಳು ಫ್ರೀ ತಗೋಬೇಕು ಅನ್ನೋದಕ್ಕೋಸ್ಕರ ಮತ್ತೆ 6 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೀರಾ. ಸೆಲ್ಫ್ ಆಸ್ ಇಟ್ ಈಸ್ ಮತ್ತೆ ಅದೇ ತರನೇ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ತಗೊಂಡಿದ್ದಕ್ಕೆ 410 ರೂಪಾಯಿ ಬೆಲೆ ಬಾಳುವಂತ ಅವತ್ತಿನ ಆಫರ್ ಅಲ್ಲಿ ಯಾವ ಪ್ರಾಡಕ್ಟ್ ಇದೆಯೋ ಆ ಪ್ರಾಡಕ್ಟ್ ಫ್ರೀ ಬರುತ್ತೆ. ಪ್ರತಿ ಸಲ 410 ರೂಪಾಯಿ ಪ್ರಾಡಕ್ಟ್ ಫ್ರೀ ಬಂತು. ಕಮಿಷನ್ ಆಸ್ ಇಟ್ ಈಸ್ 10% ಇನ್ಕ್ರೀಸ್ ಆಗಿದಿರಲ್ವಾ, 10% ಪ್ರಕಾರನೇ 150 ರೂಪಾಯಿ ಕಮಿಷನ್ ಬರ್ತಾ ಇದೆ. ನಾನು 10% ಬರೆಯಲ್ಲ, ಆಸ್ ಇಟ್ ಈಸ್ 150 ರೂಪಾಯಿ ಕಮಿಷನ್ ಬರ್ತಾ ಇದೆ. ಸರಿ, 150 ರೂಪಾಯಿ ಕಮಿಷನ್ ಬಂತು, ಪ್ರತಿ ತಿಂಗಳು ಬರ್ತಾ ಇದೆ. ಹಾಗೆ ಇಷ್ಟು ಕಮಿಷನ್ ನಿಮಗೆ ಬಂದಿದೆ, ಎಲ್ಲ ಕಂಪ್ಲೀಟ್ ಅಕೌಂಟಿಗೆ ಬಂದಿದೆ. ನೆಕ್ಸ್ಟ್ ಮಂತ್ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ ತಗೊಂಡಿದ್ದೀರಾ. ಹೋದ ತಿಂಗಳು ಬಂದಿರೋ ಥರನೇ ಈ ತಿಂಗಳು ಕೂಡ ಫ್ರೀ ಪ್ರಾಡಕ್ಟ್ ಬರಬೇಕು ಅಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ 6 ಮಂತ್ಸ್ ಅಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ 2 ತಿಂಗಳು ಫ್ರೀ ಪ್ರಾಡಕ್ಟ್ ಕೊಡ್ತಾರೆ. ಫಸ್ಟ್ 6 ಮಂತ್ಸ್ ಅಲ್ಲಿ ನಿಮಗೆ 1 ತಿಂಗಳು ಮಾತ್ರ ಫ್ರೀ ಪ್ರಾಡಕ್ಟ್ ಬಂತು. ಆದರೆ ಸೆಕೆಂಡ್ 6 ಮಂತ್ಸ್ ಅಲ್ಲಿ ನಿಮಗೆ 3000 ಪ್ಲಸ್ 3000 ಟೋಟಲ್ 6,000 ರೂಪೀಸ್ ಬೆಲೆ, 6,000 ರೂಪೀಸ್ ನಿಮಗೆ 2ನೇ ಮಂತ್ ಅಲ್ಲಿ ಪ್ರಾಡಕ್ಟ್ ಬಂತು. ಓಕೆ ಸ್ನೇಹಿತರೆ, ನಾನು ಹೇಳಿದೆ ಯಾರಿಗೂ ರೆಫರ್ ಮಾಡಬೇಡಿ, ಯಾರಿಗೂ ಶೇರ್ ಮಾಡಬೇಡಿ, ಸೆಲ್ಫ್ ನೀವು ಯೂಸ್ ಮಾಡಿ. ಅದರಿಂದ ಎಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ಓವರ್ ಆಲ್ ಟೋಟಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವೀಗ ಮೋದಿ ಕೇರಲ್ಲಿ ಪರ್ಚೇಸ್ ಮಾಡಿದ್ದು ಜಸ್ಟ್ 12 ಮಂತ್ಸ್, ಹೌದಲ್ವಾ? 12 ಮಂತ್ಸ್ ಪರ್ಚೇಸ್, 12 ಮಂತ್ಸ್ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ. ಟೋಟಲ್ ನೀವು ಇನ್ವೆಸ್ಟ್ ಮಾಡಿದ್ದು 36,000 ರೂಪಾಯಿ. ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು ಬೇಡ, ನಿಮ್ಮ ಮನೆಗೆ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀರಾ, ಅದು ಮೋದಿ ಕೇರ್ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ. ಸರಿ, ಪ್ರತಿ ತಿಂಗಳು ಇಷ್ಟು ಯೂಸ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಫ್ರೀ ಪ್ರಾಡಕ್ಟ್ಸ್ ಎಷ್ಟು ಸಿಕ್ತು? 4,920 ರೂಪಾಯಿ ಫ್ರೀ ಪ್ರಾಡಕ್ಟ್ ಸಿಕ್ತು. ಸರಿ, ಬೋನಸ್ ಎಷ್ಟು ಸಿಕ್ತು ನಿಮಗೆ?
ಇನಿಷಿಯಲಿ ₹105 ಸಿಗ್ತಾ ಇತ್ತು, ಆಮೇಲೆ ₹150 ಸಿಗ್ತಾ ಇತ್ತು. ಟೋಟಲ್ ನಿಮಗೆ ಎಷ್ಟು ಬೋನಸ್ ಬಂತು ಅಂದ್ರೆ ₹1575 ಬೋನಸ್ ಬಂತು ಫ್ರೆಂಡ್ಸ್. ಸರಿ, ₹1575 ಬೋನಸ್ ಬಂತು. ಅದಾದ್ಮೇಲೆ ನಿಮಗೆ ಫ್ರೀ ಪ್ರಾಡಕ್ಟ್ಸ್ ಎಷ್ಟು ಬಂತು? ಮೊದಲನೇ 6 ತಿಂಗಳಲ್ಲಿ 3,000, ಎರಡನೇ 6 ತಿಂಗಳಲ್ಲಿ 3,000, 6,000, ಟೋಟಲ್ ₹9,000 ಪ್ರಾಡಕ್ಟ್ ಫ್ರೀಯಾಗಿ ಸಿಕ್ತು. ಸೊ ನೋಡ್ಬೋದು ಟೋಟಲ್ ನಿಮಗೆ ಎಷ್ಟು ಫ್ರೀಯಾಗಿ ಸಿಕ್ಕಿದೆ ಅಂದರೆ 5, 9, 4, ಓಕೆ 10, 15 ನೋಡ್ಬೋದು. ನಿಯರ್ ಬೈ 15,495 ಇದೆ. 15,495 ಇದೆ ಅಲ್ವಾ. ಸೊ ₹15,500 ಪ್ರಾಡಕ್ಟ್ಸ್ ನಿಮಗೆ ₹36,000 ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಸಿಕ್ತು. ಇದರಲ್ಲಿ ನಾನಿನ್ನು MRP ಡಿಫ್ರೆನ್ಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. MRP ಕೂಡ 10% ಅಥವಾ 15% ನಿಮಗೆ ಮಾರ್ಜಿನ್ ಇದೆ, ಡಿಸ್ಕೌಂಟ್ ಇದೆ. ಸೊ ನಿಯರ್ ಬೈ ನೀವು ಇನ್ವೆಸ್ಟ್ ಮಾಡಿರುವಂಥ, ನೀವು ಯೂಸ್ ಮಾಡಿರೋ ₹36,000 ಪ್ರಾಡಕ್ಟ್ಸ್ಗೆ ಅಟ್ಲೀಸ್ಟ್ ಅಂದರೂ 50% ನಿಮಗೆ ಕನ್ಸೆಷನ್ ಸಿಕ್ತು, ಡಿಸ್ಕೌಂಟ್ ಸಿಕ್ತು. ನೋಡಿದ್ರಲ್ಲ, ಮೋದಿ ಕೇರ್ ಅಂತ ಕರೆದಾಗ ಇದು ಜಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಅಲ್ಲ. ಇಲ್ಲಿ ಜಸ್ಟ್ ನಾವು ಸೇರ್ಕೊಂಡು ಇನ್ನೊಬ್ರನ್ನ ಸೇರಿಸಬೇಕು, 4-5 ಜನ ಸೇರಿಸಬೇಕು. ಹೌದು, ಇದು ನಿಜಾನೇ. ಆದರೆ ನಾನು ಅದು ನೀವು ಮಾಡಲ್ಲ ಅಂದರೆ ಜಸ್ಟ್ ಸೆಲ್ಫ್ ಯೂಸ್ ಮಾಡ್ತಾ ಹೋದರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನೀವು ಹಾಕೋ ₹3,000 ನಿಮಗೆ ಫ್ರೀ ಪ್ರಾಡಕ್ಟು ಸಿಗುತ್ತೆ, ಕಮಿಷನು ಸಿಗುತ್ತೆ, MRP ಮೇಲೆ ಡಿಸ್ಕೌಂಟು ಸಿಗುತ್ತೆ, ಹಾಗೆ ಬೆಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹೌದಲ್ವಾ? ಇದು ತುಂಬ ಸುಲಭವಾಗಿರುವಂಥದ್ದು. ನೀವು ಮೋದಿ ಕೇರ್ನ ದೊಡ್ಡದಾಗಿ ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸೆಲ್ಫ್ ಯೂಸ್ ಮಾಡ್ಬೋದಲ್ವಾ? ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಕಂಪ್ಲೀಟಾಗಿ ಕೇಳಿದ್ದಕ್ಕೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಲ್ ಮಾಡಿ ತಿಳ್ಕೊಬೋದು. ನೀವು ಜಾಯ್ನ್ ಆಗಬೇಕು ಅಂತ ಇಷ್ಟಪಟ್ಟರು ಕೂಡ ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.